ಅಯ್ಯೋ ದಡ್ಡಿ, ಪರ್ಸು ನಾನು ತಗೊಂಡಿದ್ದೀನಿ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ಆದರೆ ಅವನಿಗೆ ಗೊತ್ತಿಲ್ವೇ? ಈಗ ನೀನೇನು ಮಾಡ್ತೀಯ ಅಂದರೆ ಈ ಪರ್ಸನ್ನ ಸತ್ಯಕ್ಕೆ ಗೊತ್ತಾಗದೇ ಇರೋ ಥರ ಅವಳ ರೂಮಲ್ಲಿ ಇಟ್ಟು ಬರ್ತೀಯ. ಸರ್, ಈ ಸೀರೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋ ತೋರಿಸಿ. ಸರ್ ರೇಂಜ್ ಎಷ್ಟಲ್ಲಿರಲಿ ಸರ್? ರೇಂಜ್ ಅಂತ ಏನೂ ಇಲ್ಲ ಸರ್, ಸೀರೆ ಗ್ರ್ಯಾಂಡ್ ಆಗಿರಬೇಕು, ಟ್ರೆಂಡಿ ಆಗಿರಬೇಕು, ನೋಡೋಕೆ ಚೆನ್ನಾಗಿರಬೇಕು ಅಂತ ತೋರಿಸಿ. ತೋರಿಸ್ತೀನಿ ಸರ್. ವಾವ್, ಇದನ್ನು ತೋರಿಸಿ ಸರ್. ತುಂಬಾ ಚೆನ್ನಾಗಿದೆ ಸೀರೆ. ಹಾಯ್ ದಿವ್ಯಾ ಅವರೇ. ಹಾಯ್. ನಾನು ನಿಮಗೋಸ್ಕರ ಒಂದು ಸೀರೆ ತಗೋತಾ ಇದ್ದೀನಿ. ಆ ಸೀರೆ ಫೋಟೋನ ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಅದೇ ಸೀರೆ ತಗೋತೀನಿ, ಇಲ್ಲ ಅಂದರೆ ಬೇರೆ ಯಾವ್ದಾರು ಸೆಲೆಕ್ಟ್ ಮಾಡ್ತೀನಿ. ಹೌದಾ? ಓಕೆ, ಈಗಲೇ ನೋಡ್ತೀನಿ. ಒಳ್ಳೆ ರೇಂಜಲ್ಲೇ ಸೆಲೆಕ್ಟ್ ಮಾಡಿದ್ದಾನೆ. ಹೇಳಿದಿವಿ ಅವರೇ, ಹೇಗಿದೆ ಸೀರೆ? ಸೀರೆ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆದರೆ ತುಂಬ ಕಾಸ್ಟ್ಲಿ ಆಯಿತು ಅನಿಸುತ್ತೆ. ಇಷ್ಟೆಲ್ಲ ಕಾಸ್ಟ್ಲಿದು ಬೇಡ ಆಗಿತ್ತು. ಏನು ದಿವ್ಯಾ ಅವರೇ, ಪ್ರೈಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಆ ಸೀರೆ ನಿಮಗೆ ಇಷ್ಟ ಆದರೆ ಸಾಕು, ಬೆಲೆ ಎಷ್ಟಾದರೂ ಆಗಿರಲಿ. ಲಕ್ಷ ಕೊಟ್ಟರು ಆ ಸೀರೆಗೆ ನಿಜವಾದ ಬೆಲೆ ಬರೋದು ನೀವು ಉಟ್ಕೊಂಡ್ಮೇಲೆ. ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಪ್ರೈಸ್ ಎಷ್ಟು? ಹೆಣ್ಮಕ್ಳಿಗೆ ಈ ಥರ ಕುತೂಹಲ ಇರೋದು ಸಹಜನೇ, ಅದು ನಂಗೆ ಅರ್ಥ ಆಗುತ್ತೆ. ನಾನು ಪ್ರೈಸ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ನಾನು ತೊಗೊತೀನಿ ಅಷ್ಟೇ. ನೀವು ಮೊದಲು ಪ್ರೈಸ್ ಹೇಳಿ. ಒಂದು 40-45 ಸಾವಿರ. ನಂಗೆ ಸೀರೆ ತುಂಬ ಇಷ್ಟ ಆಗಿದೆ, ನೀವು ಚೆನ್ನಾಗೂ ಸೆಲೆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ಕೊಡ್ತಾ ಇರೋ ಸೀರೆ ಚೆನ್ನಾಗಿಲ್ಲದೆ ಇರುತ್ತಾ? ನನ್ನ ಸೆಲೆಕ್ಷನ್ನು ಯಾವಾಗಲೂ ಸೂಪರ್ ಆಗಿ ಇರುತ್ತೆ. ಸೀರೆ ವಿಷಯದಲ್ಲೂ ಅಷ್ಟೇ, ನಿಮ್ಮ ವಿಷಯದಲ್ಲೂ ಅಷ್ಟೇ. ಸರಿ, ನಾನು ಅದನ್ನು ಪ್ಯಾಕ್ ಮಾಡಿಸಿ ತರ್ತೀನಿ. ಸಿ ಯು. ಬಾಯ್. ಸರ್, ನಾನು ಅವಾಗಲೇ ಸೆಲೆಕ್ಟ್ ಮಾಡಿದ್ನಲ್ಲ ಸೀರೆ, ಅದೆಲ್ಲಿ? ಸರ್ ಅದು ಅವ್ರು ತೊಗೊಂಡೋದ್ರಲ್ಲ ಸರ್. ಸರ್, ಒಂದು ನಿಮಿಷ. ಆ ಸೀರೆನ ಸೆಲೆಕ್ಟ್ ಮಾಡಿದ್ದು ನಾನು ಸರ್. ಸರ್, ಆ ಸೀರೆ ನನ್ನ ಹೆಂಡತಿ ಇಷ್ಟಪಟ್ಟಿರೋದು ಸರ್. ಸರ್, ಅದನ್ನ ಫಸ್ಟ್ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದು. ಇಟ್ಟಿದ್ರಾ? ಎಲ್ಲಿಟ್ಟಿದ್ರಿ? ಅದು ಆ ಟೇಬಲ್ ಮೇಲೆ. ಸೆಲೆಕ್ಟ್ ಮಾಡಾದ್ಮೇಲೆ ಕೊಂಡ್ಕೊಂಡು ಹೋಗ್ಬೇಕು, ವಾಪಸ್ ಇಡಬಾರ್ದು. ನೋಡಿ ಸರ್, ನನ್ನ ಹೆಂಡತಿಗೆ ಈ ಸೀರೆ ತುಂಬ ಇಷ್ಟ ಆಗಿದೆ, ನೀವು ಬೇರೆ ಸೀರೆ ತಗೊಳ್ಳಿ. ರೀ, ಅವ್ರಿಗೆ ಬೇಕಾದರೆ ಅವ್ರು ಬೇರೆ ತಗೊತಾರೆ, ನೀವು ಸುಮ್ಮನೆ ಬಿಲ್ ಕೊಡಿ. ಲೇ, ಕೊಡ್ತೀನಿ. ನಾನು ಕೊಡದೆ ಅವ್ರು ಕೊಡ್ತಾರ? ಹೌದು, ಬಿಲ್ ನಾನೇ ಕೊಡ್ತೀನಿ, ಅದ್ರ ಜೊತೆ ಸೀರೆನೂ ನಾನೇ ತಗೊಂಡು ಹೋಗ್ತೀನಿ. ಅದು ಹೇಗ್ರಿ ತಗೊಂಡು ಹೋಗ್ತೀರಾ? ತಗೊಂಡು ಹೋಗಿ ಬಿಟ್ಬಿಡ್ತೀನಾ? ಇದು ಈಗ ನನ್ನ ಸೀರೆ. ಲೇ, ನೀವು ಸ್ವಲ್ಪ ಸುಮ್ಮನೆ ಇರೇ. ಏನ್ ಸರ್, ಏನ್ ಸಮಸ್ಯೆ? ನೋಡಿ ಸರ್, ನನ್ನ ಹೆಂಡತಿ ಸೆಲೆಕ್ಟ್ ಮಾಡಿರೋ ಸೀರೆ ಇವ್ರಿಗೆ ಬೇಕಂತ. ಸರ್, ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡಿದ್ದು ನಾನು. ಬೇಕಿದ್ರೆ ಅದಕ್ಕೆ 5000 ಜಾಸ್ತಿ ಕೊಡ್ತೀನಿ, ಆ ಸೀರೆ ನನಗೆ ಕೊಡ್ಸಿ. ಎಕ್ಸ್ಟ್ರಾ ಎಲ್ಲ ಕೊಡೋದು ಬೇಡ ಸರ್. ಈ ಸೀರೆ ಮೊದಲು ಯಾರು ಸೆಲೆಕ್ಟ್ ಮಾಡಿದ್ರೋ ಅವರೇ ಬಿಲ್ ಕೊಟ್ಟು ತಗೊಂಡೋಗಿ.
ಏ ಚರಣ ಬಾಪ ಇಲ್ಲಿ. ಆ ಕೌಂಟ್ರಲ್ಲಿ ನೀನೇ ಅಲ್ವಾ ಇದ್ದಿದ್ದು? ಈ ಸೀರೆ ಯಾರು ಸೆಲೆಕ್ಟ್ ಮಾಡಿದ್ದು? ಸರ್ ಫಸ್ಟು ಈ ಸರ್ ಸೆಲೆಕ್ಟ್ ಮಾಡಿದ್ದು, ಆಮೇಲೆ ಇವ್ರು ತೊಗೊಂಡಿದ್ದು ಸರ್. ಸರಿ, ಹಾಗಾದರೆ ನೀವು ಬೇರೆ ಸೀರೆ ತಗೊಳ್ಳಿ ಮೇಡಮ್. ಸರ್, ನೀವು ಬಿಲ್ ಕೊಟ್ಟು ಈ ಸೀರೆ ತಗೊಂಡೋಗಿ ಸರ್. ಬಿಲ್ ಮಾಡಿ ಸರ್. ಸರ್ ಕಾರ್ಡಾ ಕ್ಯಾಶಾ ಸರ್? ಕಾರ್ಡ್. ಒಂದು ನಿಮಿಷ. ಸರ್, ಅದು ನಾನು ವಾಲೆಟ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದಾ? ಸಾರಿ ಸರ್, ಕಾರ್ಡು ಮತ್ತು ಕ್ಯಾಶ್ ಎರಡನ್ನೇ ಅಕ್ಸೆಪ್ಟ್ ಮಾಡೋದು. ಓಹ್ ಹೌದಾ? ಹಾಗಿದ್ರೆ ಒಂದು 20 ಮಿನಿಟ್ಸ್ ಟೈಮ್ ಕೊಡಿ, ಕ್ಯಾಶ್ ತರಿಸ್ಬಿಡ್ತೀನಿ. ಸರ್, ಈಗ 20 ನಿಮಿಷ ಅಂತ ಕತೆ ಹೊಡಿತಾರೆ, ಆಮೇಲೆ ಸೀರೆ ಇಷ್ಟ ಆಗಲಿಲ್ಲ ಅಂತಾರೆ. ತಗೊಳ್ಳಿ ಸರ್ ಕಾರ್ಡು, ಈ ಸೀರೆನ ನನಗೆ ಪ್ಯಾಕ್ ಮಾಡಿಸಿ. ನೋನೋ, ನನಗೆ 20 ಮಿನಿಟ್ಸ್ ಟೈಮ್ ಕೊಡಿ ಸರ್, ಕ್ಯಾಶ್ ತರಿಸ್ತೀನಿ. ಸಾರಿ ಸರ್, ಟೈಮ್ ಎಲ್ಲ ಕೊಡೋಕ್ಕಾಗಲ್ಲ. ಅವ್ರಿಗೆ ಹೇಗೋ ಸೀರೆ ಇಷ್ಟ ಆಗಿದೆ, ನಿಮ್ಮ ಹತ್ರ ದುಡ್ಡಿಲ್ಲ, ಅವರೇ ತಗೊಂಡು ಹೋಗ್ಲಿ ಬಿಡಿ. ನೋ ಸರ್, ಆ ಸೀರೆ ನಾನೇ ತಗೊಬೇಕು. ಕೈಯಲ್ಲಿ ಕಾಸಿಲ್ಲ, ಈ ದೊಡ್ಡ ಮನುಷ್ಯ ಎಕ್ಸ್ಟ್ರಾ ಕೊಡೋದ್ರ ಬಗ್ಗೆ ಮಾತಾಡ್ತಾನೆ. ನಿಮ್ಮಂಥವ್ರೆಲ್ಲ ಯಾಕಾದರೂ ಅಂಗಡಿಗೆ ಬರ್ತೀರೋ? ನೀವೇನ್ರಿ ನೋಡ್ತಾ ಇದ್ದೀರಾ? ಬನ್ರಿ ಹೋಗೋಣ. ಓ, ಇದಾ ಮ್ಯಾಟ್ರು. ನೀನು ಬೇಗ ಬಾ ಅಂತ ಹೇಳಿದ್ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದೆ. ಆಗಿದಾಯ್ತು, ಹೋಗ್ಲಿ ಬಿಡು. ಅಲ್ಲ, ಆ ಸೀರೆ ಸಿಕ್ಕಿಲ್ಲ ಅಂತ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಈ ಅಂಗಡಿಲಿ ಅದಕ್ಕಿಂತ ಸೂಪರ್ ಆಗಿರೋ ಸೀರೆಗಳಿವೆ, ಅದನ್ನೇ ಸೆಲೆಕ್ಷನ್ ಮಾಡ್ಬಿಟ್ಟು ದಿವ್ಯಂಗೆ ತೋರಿಸಿದ್ರೆ ಆಯ್ತು. ಆಮೇದ ಹಾಂ, ಆ ಸೀರೆನ ದಿವ್ಯಾ ಅವರು ತುಂಬಾ ಇಷ್ಟಪಟ್ಟಿದ್ರು ಕಣೋ. ಬಾಮೈದ, ಜೀವನದಲ್ಲಿ ಕೆಲವು ಟೈಮಲ್ಲಿ ಇಷ್ಟಪಟ್ಟಿದ್ದು ಸಿಗಲ್ಲ ಕಣೋ. ಆಗಾಗ ಸಿಕ್ಕಿದ್ದನ್ನೇ ಇಷ್ಟಪಡಬೇಕು. ಒನ್ ಎಕ್ಸ್ಪೀರಿಯನ್ಸ್. ಏನಂದೆ? ಅಂದ್ರೆ ಸೀರೆ ಸೆಲೆಕ್ಷನ್ ಮಾಡ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಅಂದೆ. ಬಾ ಸರ್, ಪಂಚ ತೋರಿಸಿ. ಅಯ್ಯೋ ಅಲ್ಲ, ಸೀರೆ ತೋರಿಸಿ. ಪಾಪ ಮೇಡ ಕೂತ್ಕೋ. ಸರ್, ಆವಾಗಲೇ ತೋರಿಸಿದ್ರಲ್ಲ, ಆ ಥರ ಸೀರೆ ತೋರಿಸಿ.